ನ್ಯಾಯಾಧೀಶರು ಅಂತಂದರೆ ಅವರು ಯಾವುದು ಜಾತಿ ನೋಡಲ್ಲ, ಯಾವುದು ವರ್ಗ ನೋಡಲ್ಲ, ಶ್ರೀಮಂತ ಬಡವ ಅಂತ ನೋಡ್ಕೊಳ್ಳಲ್ಲ. ಅದು ಕನಸು. ಅವ್ರು ಅಂಥವ್ರು ಅಂದರೆ ಅವರು ಅದು ಕನಸು ನೋಡಿ. ಅದಕ್ಕೆ ಡಾಕ್ಟರ್ ಹೇಳಿದ್ರು ಅಂದರೆ ನ್ಯಾಯಾಂಗ ವ್ಯವಸ್ಥೆನೂ ಕೂಡ ತಾರತಮ್ಯ ಇದೆ. ಶ್ರೀಮಂತರು ಮೇಲೆ ಕೂತ್ಕೊಂಡ್ರೆ ಶ್ರೀಮಂತರು ಮನಸ್ಸು, ಇದೆಲ್ಲ ಮೈಂಡ್ ಸೆಟ್ಟು, ಐಡಿಯಾಲಜಿ. ನ್ಯಾಯಾಂಗ ರಕ್ಷಣೆ ಇಲ್ಲದೆ ಕಾರ್ಮಿಕರು, ಕಾನೂನು ರಕ್ಷಣೆ ಇಲ್ಲದೆ ಇರುವ ಕಾರ್ಮಿಕರು, ಕೆಲಸದ ಭದ್ರತೆ, ಸಂಬಳದ ಭದ್ರತೆ, ಸಾಮಾಜಿಕ ಭದ್ರತೆ ಇಲ್ಲದಿರುವ ಕಾರ್ಮಿಕರು. ಬೀದಿ ನಾಯಿಗೆ ರಕ್ಷಣೆ ಇದೆ, ಮನುಷ್ಯರಿಗೆ ರಕ್ಷಣೆ ಇಲ್ಲ, ಕಾರ್ಮಿಕರಿಗೆ ರಕ್ಷಣೆ ಇಲ್ಲ. ಈ ಕೈಯಲ್ಲಿ ಬಾಂಬ್ ಇರುತ್ತೆ, ಬೇಲಾಗುತ್ತೆ. ಈ ಕೈಯಲ್ಲಿ ಕಲ್ಲಿರುತ್ತೆ, ಜೈಲಾಗುತ್ತೆ. ಇದು ಬ್ರಾಹ್ಮಣರ ಕೈ, ಇದು ಮುಸಲ್ಮಾನರ ಕೈ ಅಷ್ಟೇ. ಸೊ ಆಲ್ ಇಸಮ್ ಫೇಲ್ಡ್ ಇನ್ ಇಂಡಿಯಾ ಬಿಕಾಸ್ ಆಫ್ ಬ್ರಾಹ್ಮಣಿಸಮ್. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹೈಕೋರ್ಟಿನ ಹಿರಿಯ ನ್ಯಾಯವಾದಿ ಎಸ್ ಬಾಲನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪೂರ್ತಿಯಾಗಿ ತಮ್ಮ ಜೀವನವನ್ನು ತೊಡಗಿಸಿಕೊಂಡಿದ್ದು ಮತ್ತು ಹೈಕೋರ್ಟ್ ನ್ಯಾಯಾಧೀಶರಾಗಿರೋದ್ರಿಂದ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ, ದಲಿತರಿಗೆ ನ್ಯಾಯ ಸಿಗ್ತಾ ಇದೆಯಾ? ಒಬ್ಬ ಅನಕ್ಷರಸ್ಥ ಕೂಲಿ ಕಾರ್ಮಿಕ ನ್ಯಾಯದಲ್ಲಿ ಹೋಗಿ ನ್ಯಾಯವನ್ನು ಕೇಳ್ಬೋದಾ? ಅಂದರೆ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯವನ್ನು ಕೂಡ ನಾವು ದುಡ್ಡು ಕೊಟ್ಟು ಖರೀದಿ ಮಾಡಬೇಕಾ? ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್, ಈಗ ನನ್ನ ಪೀಠಿಕೆ ನಿಮ್ಗೆ ಅರ್ಥ ಆಗಿರ್ಬೋದು ಅನಿಸುತ್ತೆ. ಸೊ ನ್ಯಾಯಾಂಗ ವ್ಯವಸ್ಥೆ ಒಬ್ಬ ಕೂಲಿ ಕಾರ್ಮಿಕ ಜನಸಾಮಾನ್ಯಗೆ ನಿಜವಾಗ್ಲೂ ದಕ್ಕುತ್ತಾ ಅಂತ. ನನ್ನ ಹತ್ರ ಏನು ದುಡ್ಡಿಲ್ಲ, ನಾನೇ ಹೋಗಿ ನನಗೆ ಅನ್ಯಾಯ ಆಗಿದೆ ಅಂದರೆ ಯಾರೋ ಒಬ್ಬ ಬಲಿಷ್ಠನ ವಿರುದ್ಧ ನಾನು ಅದನ್ನ ನ್ಯಾಯ ದಕ್ಕಿಸ್ಕೋಬೋದಾ ಅಂತ. ಈಗ ನ್ಯಾಯಾಂಗ ಅಂದರೆ ಕಾನೂನು. ಕಾನೂನು ಅಂದರೆ 1,00,000ಕ್ಕೂ ಹೆಚ್ಚು ಕಾನೂನಿದೆ. ಈ ಕಾನೂನುಗಳು ಜಾಸ್ತಿ ಬ್ರಿಟಿಷ್ನವರು ಬರೆದಿರೋ ಕಾನೂನುಗಳೇ ಜಾಸ್ತಿ ಇದೆ. ಸ್ವತಂತ್ರ ಬಂದ ಮೇಲೇನೂ ಹಲವಾರು ಕಾನೂನುಗಳು ಬಂದಿದೆ. ನಮ್ಮ ಸಂವಿಧಾನ ಇದೆ. ಸಂವಿಧಾನ ಭಾರಿ ಸುಂದರವಾಗಿದೆ. ಅದು ಸಮಾನತೆ, ಸ್ವತಂತ್ರ ಮತ್ತು ಮೂಲಭೂತ ಹಕ್ಕುಗಳು, ಎಲ್ಲ ವಿಚಾರಗಳು ಸಂವಿಧಾನದಲ್ಲಿ ಇದೆ. ಇದು ಎಲ್ಲರಿಗೂ ಸಿಗುತ್ತಾ ಅಂದರೆ ಒಂದು ಫ್ಲ್ಯಾಶ್ ಬ್ಯಾಕ್. ಈ ನ್ಯಾಯಾಂಗ ವ್ಯವಸ್ಥೆ ನಮ್ಮ ದೇಶದಲ್ಲಿ ಶುರು ಆಗಿದ್ದು 1860. ಆ ಸಂದರ್ಭದಲ್ಲಿ ಇಂಡಿಯಾ ಅನ್ನೋ ದೇಶ ಇಲ್ಲ, ಅದನ್ನ ಹೆಸರು ಬ್ರಿಟಿಷ್ ಇಂಡಿಯಾ ಎಂದು ಕರಿತಿದ್ರು. ನಮ್ಮ ಯಜಮಾನರು ಇಂಗ್ಲೆಂಡಲ್ಲಿ ಇದ್ದರು ಆವಾಗ. ಸೊ ಆವಾಗ ಫಸ್ಟು ಲಾ ಕಾಲೇಜು ಚೆನ್ನೈಯಲ್ಲಿ, ಮುಂಬೈಯಲ್ಲಿ ಬಂತು. ಅಲ್ಲಿ 90% ಬ್ರಾಹ್ಮಣರೇ ಓದಿ ಬಂದರು. ಹೆಂಗೆ ವ್ಯವಸ್ಥೆ ಇತ್ತಂದರೆ ಒಂದು 60% ಬ್ರಾಹ್ಮಣರು, 10% ಕಾಶ್ಯಾತ, 10% ಪಾರ್ಸಿಗಳು, 10% ಮುಸಲ್ಮಾನರು, ಈ ಥರ ಇತ್ತು. ಅಂದರೆ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಫೋರ್ತ್ ಜನ್ರೇಷನ್ ಅಂತ ಬಂದಿದೆ. ಈಗ 1932 ಇಸ್ವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಏನು ಕೊಟ್ಟರು ಅಂದರೆ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂದರು. ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು 15% ಇದ್ದಾರೆ, 15% ಜುಡಿಷಿಯರಿಲಿನೂ ಅವ್ರಿಗೆ ಕೊಡಬೇಕಂದಿತ್ತು. ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸು ಸುಮಾರು 52%, 52% ರೆಪ್ರೆಸೆಂಟೇಷನು. ದಲಿತರು 17%ಇಂದ 19% ಆ ರೆಪ್ರೆಸೆಂಟೇಷನು. ಆದಿವಾಸಿಗಳು 11% ಅಷ್ಟು ರೆಪ್ರೆಸೆಂಟೇಷನ್. ಈ ಥರ ಒಂದು ಜುಡಿಷಿಯರಿ ಇರಬೇಕಂದೆ ಮತ್ತು ಆಡಳಿತನೂ ಹಂಗೆ ಇರಬೇಕಂದು ಕೊಟ್ಟರು. ಅದು ಆಗಿಲ್ಲ. ಈಗ 1980 ಇಸ್ವಿಯವರೆಗೆ ದಲಿತರಲ್ಲಿ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಯಾರೂ ಬಂದೇ ಇಲ್ಲ. ಈಗ ನೋಡಿದರೆ 60, 70, 80% ಬ್ರಾಹ್ಮಣರೇ ಇದ್ದಾರೆ. ಅದೇ ರೀತಿಯಾಗಿ ಡೆಸಿಗ್ನೇಟೆಡ್ ಸೀನಿಯರ್ಸ್, ಅಡ್ವೊಕೇಟ್ ಜನರಲ್, ಸಾಲಿಸಿಟರ್ ಜನರಲ್, ಅಟಾರ್ನಿ ಜನರಲ್, ಇದೆಲ್ಲ ಕೂಡ ಮೇಲ್ ಕ್ಯಾಸ್ಟ್ ಏನಿದೆ, ಡಾಮಿನೆಂಟ್ ಕ್ಯಾಸ್ಟ್ ಅವರೇ ಇದ್ದಾರೆ. ಇದು ಸ್ಟ್ರಕ್ಚರು. ಈಗ ನ್ಯಾಯಾಧೀಶರು ಅಂದು ನೋಡಿದ್ರೇನು ಅವರು ಫಾರ್ವರ್ಡ್ ಕಮ್ಯುನಿಟಿನಲ್ಲೇ ಇದ್ದಾರೆ. ಅಂದರೆ ತಾವು ಹೇಳಿದ್ರಲ್ಲ, ಕೂಲಿ ಕಾರ್ಮಿಕರು, ದಲಿತರು, ದಮನಿಯರು, ಆದಿವಾಸಿಗಳು, ಮೂಲ ನಿವಾಸಿಗಳು, ಅವ್ರಿಗೆ ಪೊಸಿಷನ್ನೇ ಇಲ್ಲ. ಅಂದರೆ ನೀವು ಹೇಳ್ತಾ ಇದ್ದೀರಿ, ನಾವು ನ್ಯಾಯಾಧೀಶರು ಅಂತಂದರೆ ಅವರು ಯಾವುದು ಜಾತಿ ನೋಡಲ್ಲ,
ಯಾವುದು ವರ್ಗ ನೋಡಲ್ಲ, ಶ್ರೀಮಂತ ಬಡವ ಅಂತ ನೋಡ್ಕೊಳ್ಳಲ್ಲ. ಅದು ಕನಸು. ಅವ್ರು ಅಂಥವ್ರು ಅಂದರೆ ಅವರು ಅದು ಕನಸು ನೋಡಿ. ಅದಕ್ಕೆ ಡಾಕ್ಟ್ರ್ ಹೇಳಿದ್ರು, ಅಂದರೆ ನ್ಯಾಯಾಂಗ ವ್ಯವಸ್ಥೆನೂ ಕೂಡ ತಾರತಮ್ಯ ಇದೆ. ಅದಕ್ಕೆ ಡಾಕ್ಟ್ರ್ ಹೇಳಿದ್ರು, ಯಾವನು ಚುಪ್ಲಿ ಆಗ್ತಾನೋ ಅವನಿಗೆ ಗೊತ್ತಾಗುತ್ತೆ ಅದು ಎಲ್ಲಿ ಕಚ್ಚುತ್ತೆ ಅಂದು. ಶ್ರೀಮಂತರು ಮೇಲೆ ಕೂತ್ಕೊಂಡ್ರೆ ಶ್ರೀಮಂತರ ಮನಸ್ಸು, ಇದೆಲ್ಲ ಮೈಂಡ್ ಸೆಟ್ಟು, ಐಡಿಯಾಲಜಿ. ಈಗ ಸಂವಿಧಾನ ಪರ ಎಲ್ಲಿದೆ? ಈಗೆಲ್ಲ ನೀವು ಜಡ್ಜ್ಮೆಂಟ್ ನೋಡಿದರೆ ಎಲ್ಲ ರಾಮಾಯಣ ಮಹಾಭಾರತ, ಭಜಗೋವಿಂದಂ ಹರಿಗೋವಿಂದಂ, ಇದು ಎಲ್ಲ ವಿಚಾರಗಳು ಜಡ್ಜ್ಮೆಂಟ್ಗಳಲ್ಲಿ ಬರ್ತಾಯಿದೆ. ಓಕೆ, ಈಗ ತಾವು ಕೇಳಿರೋ ಪ್ರಶ್ನೆ, ನಿಮಗೂ ನಮಗೂ ಜಗಳ ಆದರೆ ಕೋರ್ಟ್ಗೆ ಹೋಗ್ಬೋದು. ಒಂದು ನೀವು ಗೆಲ್ತೀರಾ, ಇಲ್ಲಾಂದರೆ ನಾನು ಗೆಲ್ತೀನಿ. ಶ್ರೀಮಂತರು ಮತ್ತು ಕಾರ್ಮಿಕರಂದ್ರೆ ಯಾರು ಬೇಕಾದ್ರೆ ಗೆಲ್ಲಲ್ಲ ಸರ್. ಯಾರಿಗೆ ಅನ್ಯಾಯ ಇರುತ್ತಲ್ಲ, ಅನ್ಯಾಯ ಆದವ್ರು ಗೆಲ್ಲುವ ಸಿಗಲ್ಲ. ಅಲ್ಲ, ಗೆಲ್ಲೋದೇ ಅದು. ಓಕೆ, ನನಗೆ ಕೆಲಸ ಇಲ್ಲ, ನಾನು ಕೆಲಸ ಇಲ್ಲದೆ ಇದ್ದೀನಿ, ನಾನು ಇಷ್ಟು ಓದಿದ್ದೀನಿ ಅಂದು ಕೋರ್ಟ್ಗೆ ಹೋಗೋಕ್ಕಾಗೋದಿಲ್ಲ. ನನಗೆ ಮನೆ ಇಲ್ಲ, ಮನೆ ಕೊಡಿ ಅಂದು ಕೋರ್ಟ್ಗೆ ಹೋಗೋಕ್ಕಾಗೋದಿಲ್ಲ. ನನಗೆ ಊಟ ಇಲ್ಲ, ತಿಂಡಿ ಇಲ್ಲ, ಹಸುವಿನಲ್ಲಿ ಇದ್ದೀನಿ ಅಂದು ಕೋರ್ಟ್ಗೆ ಹೋಗೋಕ್ಕಾಗೋದಿಲ್ಲ. ನಿಮಗೆ ಈಗ ಕಾಂಟ್ರಾಕ್ಟ್ ಲೇಬರ್ಸ್, ಈಗ ಈ ದೇಶದಲ್ಲಿ 60 ಕೋಟಿ ಕಾರ್ಮಿಕರಿದ್ದಾರೆ, 60 ಕೋಟಿ. ಅದರಲ್ಲಿ ಒಂದು 2% ಬಿಟ್ಟರೆ ಕೆಲಸದ ಭದ್ರತೆ, ಸಂಬಳದ ಭದ್ರತೆ, ಸಾಮಾಜಿಕ ಭದ್ರತೆ ಕಾರ್ಮಿಕರಿಗೆ ಇಲ್ಲ. 98% ಕಾರ್ಮಿಕರಿಗಿಲ್ಲ. ಇಲ್ಲ, ಸಂಬಳದ ಭದ್ರತೆ, ಕೆಲಸದ ಭದ್ರತೆ, ಸಾಮಾಜಿಕ ಭದ್ರತೆ ಇಲ್ಲ, ಕನಿಷ್ಠ ವೇತನ ಇಲ್ಲ. ಸೊ ಯಾವುದೇ ಹಕ್ಕಿಲ್ಲದೆ 92% ಅಂದರೆ 58 ಕೋಟಿ ಕಾರ್ಮಿಕರು, ಅವ್ರ ಕುಟುಂಬ ಸೇರಿದರೆ 120 ಕೋಟಿ ಜನರಿದ್ದಾರೆ. 120 ಕೋಟಿ ಜನರಿಗೆ ಪಿಲ್ಲೋ, ಬೆಡ್ಡು ಗೊತ್ತಿಲ್ಲ, ಬೆಡ್ರೂಮು ಬಾತ್ರೂಮು ಗೊತ್ತಿಲ್ಲ, ಪ್ರೈವಸಿ ಗೊತ್ತಿಲ್ಲ, ಡ್ರೈ ಫ್ರೂಟು ಗೊತ್ತಿಲ್ಲ, ಫ್ರೂಟು ಗೊತ್ತಿಲ್ಲ, ಬಿರಿಯಾನಿ ಗೊತ್ತಿಲ್ಲ, ಕಬಾಬು ಗೊತ್ತಿಲ್ಲ, ಬಟ್ಟೆ ಗೊತ್ತಿಲ್ಲ, ಶಾಲು ಗೊತ್ತಿಲ್ಲ, ಮಾಲು ಗೊತ್ತಿಲ್ಲ, ಏರೋಪ್ಲೇನ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಕ್ಯೂ ನಿಂತ್ಕೊಳ್ತಾರೆ. ಬೆಳಗ್ಗೆ ಕ್ಯೂ, ಅವನು ಹೋಗಿ ಬಂದ ಮೇಲೆ ಆ ಟಾಯ್ಲೆಟ್ಗೆ ಇವರು ಹೋಗ್ತಾರೆ. ಎಲ್ಲ ಕಡೆನೂ ಇದೆ. ಒಂದು 60 ಇವರಲ್ಲಿ ಒಂದು 90% ಓಪನ್ಗೆ ಹೋಗ್ತಾರೆ. ಸೊ ಇದು ಪರಿಸ್ಥಿತಿ. 120 ಕೋಟಿ. ಇವ್ರಿಗೆ ಏನು ಕಾನೂನಿದೆ? ಯಾವ ಕಾನೂನಿದೆ? ಈಗ ಏನಾಗಿದೆ ಅಂದರೆ, ನ್ಯಾಯ ವ್ಯವಸ್ಥೆ ಅಂದರೆ ಫೈನಲ್. ಈಗ ತುಂಬ ನಾವು ಕಾರ್ಯಾಂಗ ಇವರೆಲ್ಲ ಹೇಳ್ತೀವಲ್ಲ, ಸೊ ಇವೆಲ್ಲದಕ್ಕಿಂತಲೂ ನ್ಯಾಯ ವ್ಯವಸ್ಥೆ ಫೈನಲ್. ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಆಡಳಿತ ಯಾರು, ನ್ಯಾಯಾಂಗ ವ್ಯವಸ್ಥೆ ಏನು, ಯಾರಿಗೆ ನ್ಯಾಯಾಂಗದಲ್ಲಿ ಏನು ಸಿಗುತ್ತೆ, ಇದೆಲ್ಲ ನೋಡಬೇಕು. ಇವ್ರಿಗೆ ಯಾವುದೇ ಕಾನೂನಿಲ್ಲ. ಈಗ ಗುತ್ತಿಗೆ ಕಾರ್ಮಿಕರಿದ್ದಾರೆ, ಅವ್ರನ್ನ ಕೆಲಸದಿಂದ ಅವರು ಫೈರ್ ಮಾಡಿದರೆ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು? ಕೋರ್ಟ್ ಇಲ್ಲ, ಲೇಬರ್ ಡಿಪಾರ್ಟ್ಮೆಂಟ್ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ. ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಏನಿದೆ? ನ್ಯಾಯಾಲಯ, ಕೋರ್ಟ್ಗಳು ಇದಾವಲ್ಲ. ಕೋರ್ಟಲ್ಲಿ ಎಲ್ಲಿದೆ? ಅವ್ರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಈಗ ಒಂದು ಸರ್ಕಾರಿ ವಕೀಲರು ಇದಾರಲ್ಲ. ಸರಿ ಸರ್, ಕಾನೂನು ಎಲ್ಲಿದೆ? ಕಾನೂನು ಅಷ್ಟೊಂದು ಕಾನೂನುಗಳಿದಾವಲ್ಲ ಸರ್, ಬ್ರಿಟಿಷ್. ಇದಕ್ಕೆ ಕಾನೂನು ಎಲ್ಲಿದೆ? ಈಗ BHEL ಅಲ್ಲಿ ಕಾಂಟ್ರಾಕ್ಟ್ ಲೇಬರು, BWSSBನಲ್ಲಿ ಕಾಂಟ್ರಾಕ್ಟ್ ಲೇಬರು, ಬಿಡದಿನಲ್ಲಿ ಕಾಂಟ್ರಾಕ್ಟ್ ಲೇಬರು, ಎಲ್ಲ ಕಡೆನೇ 90% ಕಾಂಟ್ರಾಕ್ಟ್ ಲೇಬರು. ಯಾವ ಕಾನೂನಿದೆ ಹೇಳಿ? ಅವ್ರನ್ನ ಕೆಲಸದಿಂದ ಫೈರು. ಬೇಕಂದರೆ ಇಟ್ಕೊಳ್ತೀವಿ, ಬೇಡ ಅಂದರೆ ಬಿಸಾಕ್ತೀವಿ. ಯಾವ ಕಾನೂನಿದೆ ಹೇಳಿ? ಯಾರಾಗಲೂ ನಾನು ಈಗ BWSSBನಲ್ಲಿ 4,000 ಗುತ್ತಿಗೆ ಕಾರ್ಮಿಕರಿದ್ದಾರೆ. 5 ಕೋಟಿ ಫೀಸ್ ಕೊಡ್ತೀನಿ. ಒಂದು ಲಾಯರ್ನ ಹುಡುಕೊಡಿ, ಎಲ್ಲರನ್ನೂ ಪರ್ಮನೆಂಟ್ ಮಾಡಬೇಕಂದು ವಾದ ಮಾಡಿ ಒಂದು ಆದೇಶ ಕೊಡಿಸಿದ್ರೆ 5 ಕೋಟಿ ಇಲ್ಲ 50 ಕೋಟಿ ಕೊಡ್ತೀನಿ. 100 ಕೋಟಿ ರೂಪಾಯಿ ಲಾಯರ್ಗೆ ಯಾರಾಗಲಿದ್ದರೆ ಹೇಳಿ. ಆ ಥರ ಕಾನೂನಿದ್ರೆ ಹೇಳಿ, ಆ ಥರ ವ್ಯವಸ್ಥೆ ಇದ್ದರೆ ಹೇಳಿ. ಇವ್ರಿಗೆಲ್ಲ ಅನ್ಪ್ರೊಟೆಕ್ಟೆಡ್ ವರ್ಕರ್ಸ್, ನ್ಯಾಯಾಂಗ ರಕ್ಷಣೆ ಇಲ್ಲದ ಕಾರ್ಮಿಕರು, ನ್ಯಾಯಾಂಗ ರಕ್ಷಣೆ ಇಲ್ಲದೆ ಕಾರ್ಮಿಕರು, ಕಾನೂನು ರಕ್ಷಣೆ ಇಲ್ಲದೆ ಇರುವ ಕಾರ್ಮಿಕರು, ಕೆಲಸದ ಭದ್ರತೆ, ಸಂಬಳದ ಭದ್ರತೆ, ಸಾಮಾಜಿಕ ಭದ್ರತೆ ಇಲ್ಲದಿರುವ ಕಾರ್ಮಿಕರು.
ಇದರಲ್ಲಿ ಸ್ಕೀಮ್ ವರ್ಕರ್ಸ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 108 ಆಂಬುಲೆನ್ಸು, TB ಕಂಟ್ರೋಲ್ ಸ್ಟಾಫು, ಏಡ್ಸ್ ಕಂಟ್ರೋಲ್ ಸ್ಟಾಫು, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, ಈ ಡೇಟಾ ಎಂಟ್ರಿ ಆಪರೇಟರ್ಸ್, ಗಸ್ಟ್ ಲೈಕ್ ಇವ್ರನ್ನ ವರ್ಕರೇ ಇಲ್ಲ. 1-4 ಪ್ರತಿ ವರ್ಷ DA ಕೊಡ್ತಾರೆ, ಇವ್ರಿಗೆ ಕೊಡೋದಿಲ್ಲ. ಅವ್ರ ಕಾರ್ಮಿಕರೇ ಅಲ್ಲ. ಯಾವ ಕೋರ್ಟಲ್ಲಿ ಹೋಗೋಕ್ಕಾಗತ್ತೆ? ಯಾವ ನ್ಯಾಯಾಂಗ ವ್ಯವಸ್ಥೆ, ಯಾವ ಲೇಬರ್ ಮಿನಿಸ್ಟ್ರು, ಯಾವ ಚೀಫ್ ಮಿನಿಸ್ಟ್ರು, ಯಾವ ಪ್ರಧಾನ ಮಿನಿಸ್ಟ್ರು ಇದ್ರ ಬಗ್ಗೆ ಮಾತಾಡಿದ್ದಾನೆ ಹೇಳಿ ನೀವು? ರಕ್ಷಣೆನೇ ಇಲ್ಲ, ಕಾನೂನೇ ಇಲ್ಲ, ಕೋರ್ಟ್ಗೆಲ್ಲಿ ಹೋಗೋದು? ನೀವು ರೋಡಲ್ಲಿ ಎಡಗಡೆ ಹೋಗ್ಬೇಕು, ಹೋಗಿಲ್ಲ ಅಂದರೆ ಫೈನ್ ಆಗ್ತಾನೆ. ಈಗ ಬಲಗಡೆ ಹೋಗಬಾರ್ದು, ಎಡಗಡೆ ಹೋಗ್ಬೇಕು ಅನ್ನೋದು ಕಾನೂನು. ಒಂದು ನಾಗರ ಹಾವು ಬರುತ್ತೆ, ನೀವು ಕೊಲ್ಲಬಾರ್ದು. ಒಂದು ಜಿಂಕೆ ಬರುತ್ತೆ, ನೀವು ಕೊಲ್ಲಬಾರ್ದು. ಅನಿಮಲ್ ಪ್ರೊಟೆಕ್ಷನ್. ಬೀದಿ ನಾಯಿಗಳೇ ಹೊಡಿಯೋಂಗಿಲ್ಲ, ಹೊಡೆದ್ರೆ ಕಾನೂನು ರಕ್ಷಣೆ. ಬೀದಿ ನಾಯಿಗೆ ರಕ್ಷಣೆ ಇದೆ, ಮನುಷ್ಯರಿಗೆ ರಕ್ಷಣೆ ಇಲ್ಲ, ಕಾರ್ಮಿಕರಿಗೆ ರಕ್ಷಣೆ ಇಲ್ಲ. ವ್ಯವಸ್ಥೆ ಹಂಗಿದೆ. ಬ್ರಿಟಿಷ್ನವರು ಹಾಗೆ ಕಾನೂನು ಬರೆದಿದ್ದಾರೆ, ಈಗಿರೋ ನಮ್ಮ ಆಡಳಿತರು ಹಾಗೆ ಕಾನೂನು. ಸ್ವಲ್ಪ 44 ಕಾನೂನಿತ್ತು, ಮೋದಿ ಸಾಹೇಬರು 44 ಕಾನೂನನ್ನ ಕಿತ್ತಾಕಿ 4 ಕೋಡು ಮಾಡಿದ್ದಾರೆ. ಅದು ಕಾರ್ಮಿಕರ ಮೇಲೆ ಬರೆದಿಟ್ಟಿರುವ ಲೋಡು. ಅಂದರೆ ಯಾವುದು 44 ಕಿತ್ತು ಹಾಕ್ಬಿಟ್ಟು ಇದು ತೊಂದರು 4 ಕೋಡು ಮಾಡಿಬಿಟ್ಟಿದ್ದಾರೆ. ಕೋಡ್ ಅಂದರೆ ಈಗ 4 ವರ್ಣ ಥರ 4 ಲೋಡು. ಅದು ಇಡೀ ದೇಶದ ಕಾರ್ಮಿಕರ ಮೇಲೆ ಇಟ್ಟಿರೋ ಲೋಡು. ಇರೋ ಎಲ್ಲ ಹಕ್ಕುಗಳನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ರಕ್ಷಣೆನೇ ಇಲ್ಲ. ಸರ್ಕಾರಕ್ಕೂ ಕಾರ್ಮಿಕರಿಗೆ ಸಂಬಂಧ ಇಲ್ಲ ಸರ್, ಸಂಬಂಧ ಇಲ್ಲ. ಆ ರೀತಿ ಕಾನೂನಿದೆ, ಸಂವಿಧಾನ ಇದೆ, 1 ಲಕ್ಷಕ್ಕೂ ಹೆಚ್ಚು ಕಾನೂನಿದೆ. ನೀವು ಹೇಳೋ ಈಗ ಆದಿವಾಸಿ ರಕ್ಷಣೆಗೆ ಕಾನೂನಿಲ್ಲಿ, ಮೂಲ ನಿವಾಸಿಗಳಿಗೆ ಕಾನೂನಲ್ಲಿ, ದಲಿತರಿಗೆ ಕಾನೂನಲ್ಲಿ, ಸ್ಲಮ್ಮಲ್ಲಿರೋರಿಗೆ ಕಾನೂನಲ್ಲಿ, ಮನೆ ಕೆಲಸ ಮಾಡೋರು, ಟೈಲರ್ ಕೆಲಸ ಮಾಡೋರು, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋರು, ದನ ಮೇಯಿಸೋರು, ಕುಡಿ ಮೇಯಿಸೋರು, ಅದನ್ನು ಕೊಯ್ದು ಬಿರಿಯಾನಿ ಮಾಡೋರು, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸ್ವಚ್ಛಗೊಳಿಸೋರು, ವಾರ್ಡ್ ಬಾಯ್ಸು, ನರ್ಸಸ್ಸು, ಫಾರ್ಮಾಸ್ಯೂಟಿಕಲ್ ಸ್ಟಾಫು, ಪ್ರತಿ ಒಬ್ಬರಿಗೆ ವೇರಿಯಸ್ ಇಲ್ಲ. ಕಾನೂನು ಎಲ್ಲಿದೆ? ಯಾವ ಕೋರ್ಟ್ಗೆ ಹೋಗ್ತೀರಾ? ಲಾಯರ್ಗೂ ಅವ್ರಿಗೂ ಏನು ಸಂಬಂಧ? ಕಾನೂನಿಗೂ ಅವ್ರಿಗೂ ಏನು ಸಂಬಂಧ? ನ್ಯಾಯಾಲಯಕ್ಕೂ ಅವ್ರಿಗೇನು ಸಂಬಂಧ? ವಿಧಾನಸೌಧಕ್ಕೂ ಅವ್ರಿಗೆ ಏನು ಸಂಬಂಧ? ಇಡೀ ವ್ಯವಸ್ಥೆಗೂ ಈ 120 ಕೋಟಿ ದುಡಿಯುವ ವರ್ಗದವ್ರಿಗೆ ಏನು ಸಂಬಂಧ? ಅದರಲ್ಲೂ ಈ ಮೋದಿ ಸರ್ಕಾರ ಬಂದ ಮೇಲೆ ಸರ್ ಎಲ್ಲನೂ ಖಾಸಗಿ ಕಂಪನಿಗಳಿಗೆ ಮಾರಾಟ್ಬಿಟ್ಟು ಖಾಸಗೀಕರಣ ಮಾಡಿಬಿಟ್ಟು ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಕಾರ್ಮಿಕರು ಗುತ್ತಿಗೆ. ಅದೇ ಅದಕ್ಕೆ ಮೊದಲು ಇತ್ತು, ಈಗ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಈಗ ಅದೇ ಹೇಳಿದ್ನಲ್ಲ, 98%, 1980 20% ಕಾರ್ಮಿಕರಿಗೆ ಪ್ರೊಟೆಕ್ಷನ್ ಇತ್ತು. ಈಗ ಮನಮೋಹನ್ ಸಾಹೇಬರು ಬಂದಾಗ 10% ಕಾರ್ಮಿಕರಿಗೆ ರಕ್ಷಣೆ ಬಂತು. ಮೋದಿ ಸಾಹೇಬರು ಬಂದ ಮೇಲೆ ಬರೀ 2% ಕಾರ್ಮಿಕರಿಗೆ ಮಾತ್ರ ರಕ್ಷಣೆ ಇದೆ. 98% ಕಾರ್ಮಿಕರಲ್ಲ. ಕಾರ್ಮಿಕರು ಈಗ ಗುತ್ತಿಗೆ ಪದ್ಧತಿ, ಈ ಸ್ಕೀಮ್ ವರ್ಕರ್ಸು, ಪ್ಲಾಟ್ಫಾರ್ಮ್ ವರ್ಕರ್ಸು, ಗಿಗ್ ಕಾರ್ಮಿಕರು, ಅವ್ರಿಗೆ ಮನುಷ್ಯರು ಅನ್ನೋ ಹಕ್ಕಿಲ್ಲ, ನಾಗರಿಕರು ಅನ್ನೋ ಹಕ್ಕಿಲ್ಲ, ಕಾರ್ಮಿಕರು ಅನ್ನೋ ಹಕ್ಕಿಲ್ಲ, ಮೂಲಭೂತ ಹಕ್ಕಿಲ್ಲ, ಮನುಷ್ಯರನ್ನೋ ಹಕ್ಕೇ ಇಲ್ಲ. ನೀವು ದುಡಿತೀಯ, ನೀವು 2 ಕಾಲು 2 ಕೈ ಅಷ್ಟೇ. ನಿನ್ನ ಕಣ್ಣು, ನಿನ್ನ ಮೂಗು, ನಿಮ್ಮ ಬಾಯಿ, ನಿಮ್ಮ ಚಿಂತನೆ, ನಿಮ್ಮ ಲೈಫು, ನಿಮ್ಮ ಭವಿಷ್ಯ ಏನೂ ಇಲ್ಲ. ಈ ಮಟ್ಟಕ್ಕೆ ತಂದಿರೋ ಸರ್ಕಾರಗಳು ಇದು. ಮನಮೋಹನ್ ಸಿಂಗ್ ಇರಲಿ, ದೇವೇಗೌಡ ಇರಲಿ, ಯಾರೇ ಇರಲಿ, ಸಿದ್ದಣ್ಣ ಇರಲಿ, ಶಿವಣ್ಣ ಇರಲಿ, ಕುಮಾರಣ್ಣ ಇರಲಿ, ಯಡಿಯೂರಣ್ಣ ಇರಲಿ, ಎಲ್ಲ ಒಂದೇ ಅನ್ನ, ಲೂಟಿ ಮಾಡುವ ಅನ್ನಗಳು. ಈಗ ನೀವು ಮಾತಾಡಿದ್ದು ಕಾರ್ಮಿಕ ವಲಯ ಹೇಗೆ ನ್ಯಾಯಾಂಗ ವ್ಯವಸ್ಥೆಯಿಂದ ಹೊರಗಡೆ ಇದೆ ಅಂತ. ಬಟ್ ನಾನು ಹೇಳ್ತಾ ಇರೋದು, ಒಬ್ಬ ಶ್ರೀಮಂತ ಇನ್ನೊಬ್ಬ ಅವನಿಗಿಂತ ದೊಡ್ಡ ಶ್ರೀಮಂತ, ಈ ಸಣ್ಣ ಶ್ರೀಮಂತರು ಇರ್ತಾನಲ್ಲ, ಇವನ ಹತ್ರ ಅಷ್ಟು ಜಾಸ್ತಿ ದುಡ್ಡು ಕೊಟ್ಟು ನ್ಯಾಯವನ್ನು ಖರೀದಿಸುವ ಇದು ತಾಕತ್ತಿರಂಗಿಲ್ಲ. ಬಟ್ ನ್ಯಾಯ ಯಾರಿಗೆ ನ್ಯಾಯದ ಪರವಾಗಿರ್ಬೇಕಲ್ವ, ನ್ಯಾಯಾಲಯ ಅಲ್ಲಿ ದುಡ್ಡು ಯಾರು ಕೊಡ್ತಾರೆ ಅನ್ನೋದ್ರ ಪರವಾಗಿರುತ್ತೆ. ಅಂದ್ರೆ ನ್ಯಾಯಾಂಗ, ಭಾರತೀಯ ನ್ಯಾಯಾಂಗ ಆಗುತ್ತೆ. ನೀವು ಹೇಳೋದು ಟಾಪ್ ಲೇಯರು, ಅಲ್ಲಿ ಕಾರ್ಮಿಕರು ಹೋಗೋದೇ ಇಲ್ಲ. ಅದೇ ಟಾಪ್ ಲೇಯರ್, ಹೌದು ಟಾಪ್ ಲೇಯರು. ಈಗ ಸುಪ್ರೀಂ ಕೋರ್ಟ್ ನೀವು ಹೋದರೆ, ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಅಲ್ಲೂ ಅಂತಿಮ. ಅಲ್ಲಿ ಹೋದರೆ ನೀವು ಲಾಯರ್ಗಳದ್ದು, ಅಲ್ಲಿ ಒಂದು ಪೇಪರಲ್ಲಿ ಬಂತು ಒಂದು ಸುದ್ದಿ, ಅದರಲ್ಲಿ 10 ಕೋಟಿ ಕಾರು
15 ಕೋಟಿ ಕಾರು, ಲೇಟೆಸ್ಟ್ ಕಾರ್ ಇತ್ತು, ಹಂಡ್ರೆಡ್ಸ್ ಆಫ್ ಕಾರ್ಸ್. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಇದು ಇಂಗ್ಲೆಂಡ್ ಶೋರೂಮ್ ಅಲ್ಲ, ಇದು ನ್ಯೂಯಾರ್ಕ್ ಶೋರೂಮ್ ಇಲ್ಲ, ಇದು ಸುಪ್ರೀಂ ಕೋರ್ಟಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ಗೆ ಒದಗಿಸಿರುವ ಪಾರ್ಕಿಂಗ್. ಅಂದರೆ ಲಾಯರ್ಗಳದ್ದು ಅಂಥ ಕಾರುಗಳಿದೆ. ಅಲ್ಲಿ ಹೋದರೆ ಈ ಲಾಯರು ಈ ಜಡ್ಜು ಇವರು 12.5, ಅವ್ರು 13.5 ಲಕ್ಷ, ಇವ್ರು 20 ಲಕ್ಷ, ಇವ್ರು 25 ಲಕ್ಷ ಪರ್ ಇಯರಿಂಗ್. ಈ ದುಡ್ಡು ಕೊಡೋನು ಯಾರು? ಫಾರ್ ಇಯರಿಂಗ್, ಫರ್ ಡೇ, ಪರ್ ಅಪಿಯರೆನ್ಸ್. ಅಂದ್ರೆ ನಾವು ನ್ಯಾಯವನ್ನ ದುಡ್ಡು ಕೊಟ್ಟು ಖರೀದಿ ಮಾಡುವಂತ ವಾತಾವರಣ. ನೀವು ಏನು ಅದು ನೀವೇ ಹೇಳಿ. ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ ಬರ್ತೀನಿ, ಅಲ್ಲಿ ನಡೆಯುವ ವ್ಯವಸ್ಥೆ ಕಣ್ಣಾರೆ ಕಂಡು ಹೇಳ್ತಾ ಇದ್ದೀನಿ. ಅವರು ಸರ್ ಈ ಜಡ್ಜಿ ಈ ಕೇಸ್ಗೆ ಇವರು 13.5 ಕಡಿಮೆ ಬರಲ್ಲ, ಅವರು 12.5 ಕಡಿಮೆ ಬರಲ್ಲ, ಇವರು 20ಗೆ ಕಡಿಮೆ ಬರಲ್ಲ, ಇವರು 10ಗೆ ಕಡಿಮೆ ಬರಲ್ಲ. ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಫುಲ್ಲು ಮನುಷ್ಯನಿಗೆ ರೇಟು. 5 ಕೇಸ್ ಅಪಿಯರ್ ಆದರೆ 50 ಲಕ್ಷ. ಇದು ಏನದು ATM ಮೆಷಿನ್? ಇದು ಶೋರೂಮ್ ಅಲ್ಲಿ ಬಟ್ಟೆಗಳಿಗೆ ರೇಟ್ ಫಿಕ್ಸ್ ಮಾಡಿರ್ತಾರಲ್ಲ, ಶೋರೂಮ್ ಅಲ್ಲಿ ಬಟ್ಟೆ ಇಲ್ಲ, ಇದು ಕಾರ್ ಶೋರೂಮ್ ಅಲ್ಲಿ ಕಾರುಗಳಿದೆ, ಅದೇ ರೇಟು. ಇದು 3 ಕೋಟಿ ರೂಪಾಯಿ, ಅದು 5 ಕೋಟಿ, ಇದು 8 ಕೋಟಿ. ಇಟ್ ಈಸ್ ಆನ್ ಬಿಡ್ಡಿಂಗ್. ಅವ್ರು ಒಳ್ಳೆ ಇಂಗ್ಲಿಷ್ ಮಾತಾಡ್ತಾರೆ, ಅದಕ್ಕೆ ದುಡ್ಡು. ಇದರಲ್ಲಿ ನಿಮ್ಗೆ ಏನು ಸಿಗುತ್ತೆ? ನೀವು ಒಂದು ಕೂಲಿ ಕಾರ್ಮಿಕ, ನೀವು 10 ಲಕ್ಷ ಏನು ಕೊಡ್ತೀರಾ? ಇಟ್ಸ್ ಅ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ನಾಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಇದು ದೇಶದ ಜನರ ನ್ಯಾಯಾಲಯ ಅಲ್ಲ, ದುಡ್ಡಿದ್ದವ್ರ ನ್ಯಾಯಾಲಯ. ಹೌದು ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ. ನಾನು ಇತ್ತೀಚೆಗೆ ಅವರು ನಮ್ಮ ನವೀನ್ ಸೂರಿಂಜೆ, ನಮ್ಮ ಗೆಳೆಯರಾದ ನವೀನ್ ಸೂರಿಂಜೆ ಬರೆದಿರೋದು ಒಂದು ಲೇಖನ ಗಮನಿಸಿದಾಗ, ಅಂದರೆ ಅವರು ಜೈಲಿಗೆ ಹೋಗಿ ಬಂದಿದ್ದರು. ಜೈಲಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಅವರು ಶೇರ್ ಮಾಡ್ತಾ, ಜೈಲಲ್ಲಿ ಅತಿ ಹೆಚ್ಚು ಲೈಫ್ ಲಾಂಗ್ ಕೊಳಿತಾ ಇರೋರು ಅಲ್ಪಸಂಖ್ಯಾತರು, ಮುಸ್ಲಿಮ್ಸು, ದಲಿತರು, ನೀವು ಹೇಳಿದಂಗೆ ಅಲಿಮಾರಿಗಳು, ಆದಿವಾಸಿಗಳು. ಅವರು ಲೈಫ್ ಲಾಂಗ್ ಜೈಲಲ್ಲೇ ಕೊಳಿತಾರೆ. ಅವರಿಗೆ ನಾವು ಒಳಗಡೆ ಯಾಕಿದ್ದೀವಿ, ಯಾವಾಗ ಹೊರಗಡೆ ಬರ್ತೀವಿ, ಅವ್ರ ಕುಟುಂಬದವರು ಅಲ್ಲಿ ಹೊರಗಡೆ ಏನು ಕಾಯ್ತಿದ್ದಾರೆ, ಅಂದರೆ ಅವರು ಜೀವನನೇ ವ್ಯರ್ಥ. ಹುಟ್ಟಿದರೆ ಯಾವುದೋ ಅವರು ಮಾಡಿದ ತಪ್ಪಿಗೋ ಅಥವಾ ಮಾಡದೇ ಇರೋ ತಪ್ಪಿಗೋ ಒಳಗಡೆ ಹೋಗಿದ್ದಾರೆ, ಮುಂದೆ ಏನು ಅಂತ ಗೊತ್ತಿಲ್ಲ. ಅಂಥವ್ರಿಗೆ ನ್ಯಾಯ ವ್ಯವಸ್ಥೆಯಲ್ಲಿ ನ್ಯಾಯ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಒಂದು ಕೇಸ್ ಇದೆ, ಆ ಕೇಸಲ್ಲಿ ಒಂದು ಬಾಂಬ್ ಸ್ಫೋಟ ಆಗುತ್ತೆ ಬೆಂಗಳೂರಲ್ಲೇ. ಅದರಲ್ಲಿ 2 ಆರೋಪಿಗಳು, ಅವ್ರ ಮೇಲೆ ಇರೋ ಅಲಿಗೇಷನು, ಆ A1ಗೆ, ಅದರಲ್ಲಿ ಮೇಯ್ನ್ ಅಕ್ಯೂಸ್ಡ್ಗೆ ಘಟನೆ ಸಂದರ್ಭದಕ್ಕೆ 6 ತಿಂಗಳು ಮುಂಚೆ ಒಂದು ಟೀ ಕೊಡ್ತಾನೆ, ಮತ್ತು ಘಟನೆ ಆದ ಮೇಲೆ ಒಂದು ಟೀ ಕೊಡ್ತಾನೆ. ಒಟ್ಟಾರೆ 4 ಸಾಕ್ಷಿಗಳು ನಾನು ನೋಡಿಲ್ಲ, ಕಂಡಿಲ್ಲ, ನನಗೇನು ಗೊತ್ತಿಲ್ಲ ಅಂತಾರೆ. 16 ವರ್ಷದಿಂದ ಜೈಲಲ್ಲಿದ್ದಾರೆ, ಬೇಲ್ ಕೊಟ್ಟಿಲ್ಲ. ಅದೇ 16 ಇಯರ್ಸ್. ಇಂಥ ತುಂಬ ನೋಡಿ. ಒಂದು ಫಹಾದ್ ಅನ್ನೋ ಒಂದು ಮುಸಲ್ಮಾನ, ಅವರು ಮೂಲ ಕೇರಳ, ಮಲಯಾಳಂ ಮಾತಾಡುವ ಒಂದು ಅಲ್ಪಸಂಖ್ಯಾತ. ಅವರಪ್ಪ ಪಾಕಿಸ್ತಾನ್ಗೆ ಮೈಗ್ರೇಟ್ ಆಗ್ತಾರೆ, ಅಲ್ಲಿ ಒಂದು ಪಾಕಿಸ್ತಾನ್ ಹುಡುಗಿನ ಮದುವೆ ಮಾಡ್ಕೊಳ್ತಾರೆ. ಅವ್ರ ಮಗ ಇವನು MSc ಕೆಮಿಸ್ಟ್ರಿ ಓದ್ತಾನೆ, ಮೂಲ ಕೇರಳಕ್ಕೆ ಬಂದು ಒಂದು ಲವ್ ಆಗುತ್ತೆ. ಅವನ ಲವ್ಗೋಸ್ಕರ ಮತ್ತೆ ನಾನು ಪಾಕಿಸ್ತಾನ ಹೋಗೋದಿಲ್ಲ ಅಂದು ಈ ಡ್ರೈವಿಂಗ್ ಲೈಸೆನ್ಸು ಅದು ಇದು ರೆಡಿ ಮಾಡ್ತಾನೆ, ಸಿಕ್ಕಾಕ್ಕೊಳ್ತಾನೆ. ಅವನ್ನ 2 ತಿಂಗಳು ಕಸ್ಟಡಿನಲ್ಲಿ ಇಟ್ಟು ಟಾರ್ಚರ್ ಮಾಡ್ತಾರೆ. ಬರುತ್ತೆ, IB ಬರುತ್ತೆ. ಆಮೇಲೆ ಒಂದು ಡ್ರಾಮಾ ಶುರು ಮಾಡಿ ಅವನ ಕೈಗೆ 2 AK-47 ಕೊಟ್ಟು ಅವನ್ನ ಬಂಧಿಸಿ ಅವನನ್ನು ಜೈಲಲ್ಲಿ ಹಾಕಿದ್ದು 2006. ಈಗ 2026, 20 ವರ್ಷ. ಆ ಕೇಸು ಅವನಿಗೆ ದುಡ್ಡಿಲ್ಲ, ಯಾರು ವಕೀಲರು ತಗೊಂಡಿಲ್ಲ. ಸ್ವಲ್ಪ ಲಾ ಕಾಲೇಜ್ ಪ್ರೊಫೆಸರ್ಸು ಅದನ್ನು ತಂದು ನನಗೆ ಕೊಟ್ಟರು. ನನ್ನ ಹತ್ರ ಬಂದಾಗ 14 ವರ್ಷ ಆಗಿಬಿಟ್ಟಿತ್ತು. ಅವನಿಗೆ ಆ ಕೇಸಲ್ಲಿ ಬಿಡುಗಡೆ ಆಯಿತು. ಇನ್ನೊಂದು ಕೇಸಲ್ಲಿ ಫಿಟ್ ಮಾಡಿದರು, ಜೀವಾವಧಿ ಶಿಕ್ಷೆ ಆಯಿತು, ಅದನ್ನು ನಾನೇ ಮಾಡಿದೆ, ಅದರಲ್ಲಿನೂ ಬಿಡುಗಡೆ ಆಯಿತು. ಈಗ ಯಾವುದೇ ಅವನ ಮೇಲೆ ಕೇಸ್ ಇಲ್ಲ, ಹಾಕಿರೋ 2 ಕೇಸಲ್ಲಿ ಬಿಡುಗಡೆ ಆಯಿತು. ಈಗ ಅವನು ಕಾನ್ಸಂಟ್ರೇಷನ್ ಸೆಂಟರ್ ಅಂದರೆ ಡಿಟೆನ್ಷನ್ ಸೆಂಟ್ರಲ್ಲಿ ಇದ್ದಾನೆ. ಅವನು ಬಿಡೋದಿಲ್ಲ ಅಂತಾರೆ. ನಾನು ಹೋಮ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದೆ, ಪ್ರಿಸನ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದೆ. ಕ್ಲೀನ್ ಆದಮೇಲೆ ಮತ್ತೆ ಬಿಡಲ್ಲ. ಅದಕ್ಕೆ ನಾನು ಕೋರ್ಟಲ್ಲಿ ಹೇಳಿದೆ, ಇದು ಮನುಷ್ಯನ ಕೈ, ಇದು ಮನುಷ್ಯನ ಕೈ. ಈ ಕೈಯಲ್ಲಿ ಬಾಂಬ್ ಇರುತ್ತೆ, ಬೇಲ್ ಆಗುತ್ತೆ.
ಈ ಕೈಯಲ್ಲಿ ಕಲ್ಲಿರುತ್ತೆ, ಜೈಲಾಗುತ್ತೆ. ಇದು ಬ್ರಾಹ್ಮಣರ ಕೈ, ಇದು ಮುಸಲ್ಮಾನರ ಕೈ ಅಷ್ಟೇ. ಮನುಷ್ಯನ ಕೈಯೇ. ಗೌರಿ ಹಂತಕರು ಎನ್ನಲಾದವರು ಎಲ್ಲರೂ ಬೇಲಲ್ಲಿದ್ದಾರೆ, ಹೊರಗಡೆ ಇದ್ದಾರೆ, ಎಲ್ಲ ಬೇಲಲ್ಲಿದ್ದಾರೆ, ಹೊರಗಡೆ ಇದ್ದಾರೆ. ಬಟ್ ಬರೀ ಟೀ ಕೊಟ್ಟು ಟೀ ಕುಡ್ದವನು ಒಳಗಡೆ ಇದ್ದಾನೆ. ಇದು ವ್ಯವಸ್ಥೆ ಹಂಗಿದೆ. ಈಗ ಜೈಲಲ್ಲಿ ಇರೋರೆಲ್ಲ ದಲಿತರು. ಯಾವ ಬ್ರಾಹ್ಮಣ ಇರ್ತಾನೆ ಜೈಲಲ್ಲಿ? ಯಾವ ಶ್ರೀಮಂತ ಇರ್ತಾನೆ? ಲೂಟಿ ಮಾಡೋವನ್ನೆಲ್ಲ ಯಾರು ಜೈಲಲ್ಲಿ ಇರ್ತಾನೆ? ಪರಪ್ಪನ ಅಗ್ರಹಾರಕ್ಕೆ ಹೋಗಿ 1 ತಿಂಗಳಿದ್ರೆ ಮತ್ತೆ ವಿಧಾನಸೌಧಕ್ಕೆ ಬರ್ತಾರೆ. ಅವರು ಮ್ಯಾಕ್ಸಿಮಮ್ 1 ತಿಂಗಳಿರ್ತಾರೆ. ಬರೋಕ್ಕೆ ಸಾಧ್ಯ ಆಗೋರು ಮೇಲ್ಜಾತರು, ದುಡ್ಡಿದ್ದವರು. ಈಗ ಯಡಿಯೂರಪ್ಪ ಹೋದ್ರು ಜೈಲು. ಯಡಿಯೂರಪ್ಪ ಅವ್ರನ್ನ ಪೋಸ್ಕೋ ಕೇಸ್ ಆದರೂ ಕೂಡ ಯಾಕೆ ಇದುವರೆಗೆ ಅರೆಸ್ಟ್ ಇಲ್ಲ, ಅದೇ ಅದು ಪ್ರಶ್ನೆನೇ. ಸೊ ಅವ್ರೇನು ತಪ್ಪು ಮಾಡಿಲ್ಲ, ಬರೀ ಒಂದು ಹುಡುಗಿ ಹೋಗ್ತಾಳೆ, ಹುಡುಗಿ ನೋಡಿದರೆ ಚಂದ ಇದ್ಲು, ಕೈ ಬಿಡಬೇಕಂದು ಕೈ ಬಿಟ್ಟ. ವಿಡಿಯೋ ಬೇರೆ, ಸಾಕ್ಷಿ ಬೇರೆ ಇದೆ ಅದಕ್ಕೆ. ಕೈ ಬಿಡಬೇಕಂದು ಬಿಟ್ಟು ಮುದುಕ ಕೈ ಬಿಟ್ಟ ಅಂದು ಹೊರಗೆ ಬಿಟ್ಬಿಡ್ತಾರೆ. ಮುದುಕ ಅರಮರುಳು ಅಂತ, ಅದು ಅವ್ನ ಕೈ ಬೇರೆ ಕಡೆ ಹೋಗಲಿಲ್ಲ, ಟೀ ಶರ್ಟ್ ಒಳಗಡೆ ಹೋಗುತ್ತೆ. ಒಳಗಡೆ ಹೋಗಿ ಅಲ್ಲೇ ನಿಂತುಬಿಟ್ಟಿದ್ರೆ ಚೆನ್ನಾಗಿತ್ತು. ಅದು ಬ್ರಾ ಒಳಗಡೆ ಹೋಗಿತ್ತು, ಅಲ್ಲೇನೋ ನಿಂತುಬಿಟ್ಟಿದ್ರೆ ಪರವಾಗಿಲ್ಲ. ಕೈ ಬೇರೆ ಏನೇನೋ ಕೆಲಸ ಮಾಡಿತ್ತು ಅನ್ನೋದು ಕೇಸು. ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸ್ಟೇ ಕೊಟ್ಟಿದ್ದಾರೆ. ಅದು ವಿಷಯ. ಈಗ ಅವರು ಅಲ್ಲಿ ಹೋದರೆ ಮತ್ತೆ ವಿಧಾನಸೌಧಕ್ಕೆ ಬರ್ತಾರೆ. DK ಅನ್ನ ತಿಹಾರ್ಗೆ ಹೋಗಿ ಬಂದ ಮೇಲೆ ಮುಖ್ಯಮಂತ್ರಿ ಆಗಿದ್ದಾರೆ. ಇವರೆಲ್ಲ ದೇಶ ಪ್ರೇಮಿಗಳು, ದೇಶ ತ್ಯಾಗಿಗಳು. ಎಂತ ಕಾರ್ಮಿಕರೆಲ್ಲ ದೇಶ ಪ್ರೇಮಿಗಳು ಅಲ್ವಲ್ಲ? ಅಂತ ಎಲ್ಲ ಎಷ್ಟು ಈಗ ನ್ಯಾಯಾಂಗ ವ್ಯವಸ್ಥೆಯ ಫೈನಲ್ ಎಲ್ಲೇ ನಮ್ಗೆ ನ್ಯಾಯ ಸಿಗಿದ್ರು ಅಲ್ಲಿ ಸಿಗುತ್ತೆ. ಅದಕ್ಕೆ ಮಾರ್ಕ್ಸ್ ಹೇಳಿದ್ರು, ಸಂವಿಧಾನ ಈಗ ಅದನ್ನ ನಾವು ಅರ್ಥ ಮಾಡ್ತೀವಿ. ಬಹುಶಃ ಸರ್ ಒಂದು ಮಾತು ಓದಿ, ಮಾರ್ಕ್ಸ್ ಹೇಳಿದ್ರು, ಲಾ ಈಸ್ ದಿ ವಿಲ್ ಆಫ್ ರೂಲಿಂಗ್ ಕ್ಲಾಸಸ್, ಎ ವಿಲ್ whose essential character and dimensions are determined by the economical condition of the existing society ಅಂತಾರೆ. ಲಾ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ಗವರ್ನೆನ್ಸ್. ಲಾ ಈಸ್ ದಿ ಸೂಪರ್ ಸ್ಟ್ರಕ್ಚರ್ ಆಫ್ ಎ ಎಕನಾಮಿಕ್ ಬೇಸ್. ಕಾನೂನು ಅನ್ನೋದು ಒಂದು ಎಕನಾಮಿಕ್ ಬೇಸ್ ಫೌಂಡೇಶನ್ನ ಕಟ್ಟಿರೋ ಒಂದು ಪಿಲ್ಲರ್. ಅದು ಎಕನಾಮಿಕ್ ಬೇಸ್ ಹೆಂಗಿರುತ್ತೋ ಕಾನೂನು ಹಾಗೆ ಹೋಗುತ್ತೆ. ನ್ಯಾಯಾಂಗ ವ್ಯವಸ್ಥೆ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ. ಆಡಳಿತ ವರ್ಗ ಹೆಂಗಿರುತ್ತೋ ಅದಕ್ಕೆ ತಕ್ಕಂತೆ ಕಾನೂನು ಸೃಷ್ಟಿ ಮಾಡ್ತಾರೆ. ಲಾ ಮೇಕರ್ ಯಾರು? ಪಾರ್ಲಿಮೆಂಟಲ್ಲಿ ಲಾ ಮೇಕರ್. ಲಾ ಕೀಪರ್ ಯಾರು? ಲಾ ಬ್ರೇಕರ್ ಯಾರು? ಲಾ ಮೇಕರೇ ಲಾ ಬ್ರೇಕರ್ ಆಗ್ತಾರೆ. ಈಗ ಇವನ್ BJP ಈಗ ಕೇಂದ್ರ ಸರ್ಕಾರದಲ್ಲಿ ನೋಡಿದ್ರೆ ಅಥವಾ ಸುಪ್ರೀಂ ಕೋರ್ಟ್ ನೋಡಿದ್ರೆ ಅಲ್ಲಿನ ಜಡ್ಜ್ಗಳನ್ನು ನೇಮಕ ಮಾಡೋದು ಕೇಂದ್ರ ಸರ್ಕಾರ ಇಲ್ಲ. ಅಲ್ಲ, ಜಡ್ಜಿಗಳನ್ನೇ ನೇಮಕ ಮಾಡ್ತಾರೆ. ಸಾರಿ, ಚುನಾವಣಾಧಿಕಾರನ ನೇಮಕ ಮಾಡಿದ್ದು ಕೇಂದ್ರ ಸರ್ಕಾರ ಅಲ್ಲ. ಈವನ್ ಅದು ಆಡಳಿತವರನ್ನ ನೇಮಕ ಮಾಡ್ತಾರೆ. ಜಡ್ಜಿಗಳನ್ನೇ ನೇಮಕ ಮಾಡ್ತಾರೆ. ಬಟ್ ಅಲ್ಲಿ ಜಡ್ಜಿಗಳು ಮಕ್ಕಳೇ ಜಡ್ಜಿಗಳಾಗ್ತಾರೆ, ಜಡ್ಜಿಗಳು ಮೊಮ್ಮಕ್ಕಳೇ ಜಡ್ಜಿಗಳಾಗ್ತಾರೆ, ಜಡ್ಜಿ ಕುಟುಂಬದವರೇ ಜಡ್ಜಿಗಳಾಗ್ತಾರೆ, ಡೆಸಿಗ್ನೇಟೆಡ್ ಸೀನಿಯರ್ಸು ಅವರೇ ಆಗ್ತಾರೆ. ಇವರೆಲ್ಲಾನು ಒಲಿಗಾರ್ಕಿ, ಮೇಲು ಜಾತಿ ಮೇಲು ವರ್ಗ. ನ್ಯಾಯಾಂಗ ವ್ಯವಸ್ಥೆ ಅವ್ರ ಕೈಯಲ್ಲಿದೆ, ಅವರೇ ಅದನ್ನು ಇಟ್ಕೊಂಡಿದ್ದಾರೆ. ಸೊ ಇಟ್ ಈಸ್ ಎ ಒಲಿಗಾರ್ಕಿ. ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದ್ದು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ದಿಸ್ ಈಸ್ ಒಲಿಗಾರ್ಕಿ ಡೆಮೋಕ್ರಸಿ. ಇದನ್ನ ಸಂವಿಧಾನದ ವೈಫಲ್ಯ ಅನ್ಬೋದಾ? ಈಗ ಡಾಕ್ಟ್ರು ಅದನ್ನೇ ಹೇಳಿದ್ರು. ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಿಸರ್ವೇಷನ್ ಇಲ್ಲ. ಮೊನ್ನೆ 2018 ಒಂದು ನಮ್ಮ ದೇಶದಲ್ಲಿರೋದು 25 ಸ್ಟೇಟ್ ಇದೆ, 25 ಹೈಕೋರ್ಟ್ಗಳಿದೆ, ಇನ್ಕ್ಲೂಡಿಂಗ್ ಆಂಧ್ರ ಪ್ರದೇಶ್ ಹೈಕೋರ್ಟು. ಇದರ ಸ್ಯಾಂಕ್ಷನ್ಡ್ ಸ್ಟ್ರೆಂತು 1140 ಇದೆ. ಅಪಾಯಿಂಟ್ ಮಾಡಿರೋದು ಬರೀ 860. ಸುಮಾರು 250 ಜಡ್ಜ್ಗಳದ್ದು ವ್ಯಾಕೆಂಟ್ ಇದೆ. ಇದಕ್ಕೆ ಅಪಾಯಿಂಟ್ ಮಾಡಿದರು. ನಮ್ಮ ದೇಶದಲ್ಲಿ ಹಿಂದುಳಿದವರು ಎಷ್ಟು ಜನ? 52% ಇದ್ದಾರೆ. ಬರೀ 11%ಗೆ ಮಾತ್ರ ರೆಪ್ರೆಸೆಂಟೇಷನ್ ಸಿಕ್ತು ಹೈಕೋರ್ಟಲ್ಲಿ. ಆದಿವಾಸಿಗಳು 11% ಇದ್ದಾರೆ, ಓನ್ಲಿ 1% ಸಿಕ್ತು. ದಲಿತರು 19% ಇದ್ದಾರೆ, ಬರೀ 3% ಸಿಕ್ತು. ಮತ್ತು ಅಲ್ಪಸಂಖ್ಯಾತರು 15.5 ಇದ್ದಾರೆ, ಬರೀ 5%ಗೆ. ಬ್ರಾಹ್ಮಣರು 3% ಇದ್ದಾರೆ, 60% ರೆಪ್ರೆಸೆಂಟೇಷನ್ ಸಿಕ್ಕಿದೆ. ಅಲ್ಲಿ ಯಾರೂ ಯಾದವ್ ಇಲ್ಲ, ನಾಯ್ಡು ಇಲ್ಲ, ಮೊದ್ಲಿಯಾರ್ ಇಲ್ಲ, ಗೌಡರಿಲ್ಲ, ಗೌಂಡರಿಲ್ಲ, ಕುರುಬರಿಲ್ಲ, ಯಾರೂ ಇಲ್ಲ.
ಇರೋರೆಲ್ಲ ಬಂದು ಮೇಲು ಜಾತಿಯವರೇ ಇದ್ದಾರೆ, ಜಡ್ಜ್ ಮಕ್ಕಳೇ ಜಡ್ಜ್ ಆಗಿದ್ದಾರೆ. ಸೊ ಇವ್ರದ್ದೇ ಡಾಮಿನೇಷನ್ ಇದೆ. ಅಂದರೆ ನೀವು ಅದು ಅಪರೋಕ್ಷವಾಗಿ ಬ್ರಾಹ್ಮಣರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜಾಸ್ತಿ ಜನ ಇರೋದ್ರಿಂದ ಬ್ರಾಹ್ಮಣರು ಜೈಲಿನಿಂದ ಹೊರಗಡೆ ಇದ್ದಾರೆ, ಜೈಲಿಗೆ ಹೋಗಕ್ಕೆ ಸಾಧ್ಯ ಆಗಲ್ಲ ಅವರು. ಅದು ಒಂದು ಕನೆಕ್ಟಿವಿಟಿ ಆಗುತ್ತೆ ನೀವು ಹೇಳೋದು. ಈಗ ಲ್ಯಾಂಡ್ ಲಾರ್ಡು ಜಡ್ಜ್ ಆದರೆ ಲ್ಯಾಂಡ್ ಲಾರ್ಡ್ ಪರ ಇರ್ತಾನೆ, ಟೆನೆಂಟ್ ಜಡ್ಜ್ ಆದರೆ ಟೆನೆಂಟ್ ಪರ ಇರ್ತಾನೆ ಅನ್ನೋದು ಒಂದು ಪ್ರಾವರ್ಬು. ಅದು ಹಾಗೆ ಬರುತ್ತೆ. ರಾಜರು ನ್ಯಾಯಾಂಗ ಪರಿಪಾಲನೆ ಮಾಡಿದಾಗ ರಾಜರು ಬಂದು ಕಾರ್ಮಿಕರಿಗೆ ಮಾತ್ರ ಶಿಕ್ಷೆ ಕೊಟ್ಟ. ಕಾನೂನು ವ್ಯವಸ್ಥೆ ಹಾಗೇ ಇದೆ. ಅದರಿಂದ ಸಮಾಜ ಹೆಂಗೂ ನಡೀತಾ ಇದೆ ಅದನ್ನು ನ್ಯಾಯಾಂಗ ವ್ಯವಸ್ಥೆ ರಿಫ್ಲೆಕ್ಷನು. ನ್ಯಾಯಾಧೀಶರು ಯಾರೂ ಆಕಾಶದಿಂದ ಬರೋದಿಲ್ಲ, ಈ ಸಮಾಜದಿಂದೇ ಬರ್ತಾರೆ. ಎಲ್ಲರೂ ಅದೇ ಒಂದು ಫೀಲಿಂಗ್ ಇರುತ್ತೆ. ನನಗೆ ಅದಕ್ಕೆ ಸರ್ ನನಗೊಂದು ನನಗೇನು ಅನ್ನಿಸ್ತಾ ಇದೆ ಅಂದರೆ, ಈ ದಲಿತರು, ಕೂಲಿ ಕಾರ್ಮಿಕರು, ಬಡವರು ಇವರು ಜಾಸ್ತಿ ದೇವ್ರು ನಂಬ್ತಾರೆ. ಯಾಕೆ ದೇವ್ರು ನಂಬ್ತಾರೆ ಅಂದರೆ, ಅವರು ನ್ಯಾಯಾಲಯದಲ್ಲಿ ಅವ್ರಿಗೆ ನ್ಯಾಯ ಸಿಗಲ್ಲ. ಕೊನೆಗೆ ನನಗೆ ಅನ್ಯಾಯ ಆಗಿದೆ, ನನಗೆ ಯಾರೋ ಬಂದು ನೀವು ಬಂದು ನನ್ನ ಕಪಾಳು ಹೊಡೆದ್ರಿ, ನನಗೆ ನ್ಯಾಯಾಲಯದಲ್ಲೂ ನ್ಯಾಯ ಪಡೆಯೋಕ್ಕಾಗಲ್ಲ. ಅದಕ್ಕೆ ಮೇಲೆ ಒಬ್ಬರು ದೇವ್ರಿದ್ದಾನೆ, ಅವ್ನು ನೋಡ್ಕೋತಾನೆ, ನಿನಗೆ ಶಿಕ್ಷೆ ಕೊಡ್ತಾನೆ. ಏನಾಗುತ್ತೆ, ಈ ಅಸಹಾಯಕತನವೇ ದೇವ್ರು ನಂಬೋ ಥರ ಆಗಿದೆ. ಇಲ್ಲ ಇದು ಏನಾಗುತ್ತೆ, ಒಂದು ಮುಸಲ್ಮಾನ್ ಬಡವ ಮುಸಲ್ಮಾನ್ ಮಗ ಅವನು ನಮಾಜನ್ನೇ ನಂಬ್ತಾನೆ, ಒಂದು ದಲಿತ ಮಗ ಅದನ್ನೇ ನಂಬ್ತಾನೆ. ಇದು ಇಂಜೆಕ್ಟೆಡು. ಚಿಕ್ಕ ವಯಸ್ಸಿಂದ ದೇವರಿದ್ದಾರೆ, ನೋಡ್ತಾ ಇದ್ದಾರೆ, ಹೇಳಿ 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 ದೇವ್ರು ಅನ್ನೋದು ಇಂಜೆಕ್ಟ್ ಆಗಿಬಿಟ್ಟಿದೆ. ಅದಕ್ಕೆ ನೀವು ಹಬ್ಬಗಳು ಹೇಳ್ಕೊಡೋದು ಇದೆಲ್ಲನೂ ಪರಿಣಾಮ ಬೀಳುತ್ತೆ. ಎಲ್ಲ ನಂಬ್ತಾರೆ. ಆದರೆ ಕರ್ಮ ಧರ್ಮ, ನನ್ನ ಕರ್ಮ ಹಂಗಾಯ್ತು, ನಾನು ಹುಟ್ಟಿ ದೇವರು ನನ್ನನ್ನು ಹೀಗೆ ಸುರಿಸಿಲ್ಲ, ನ್ಯಾಯನೇ ಸಿಗಲ್ವಲ್ಲ. ಅದೇ ಅವನ ಕರ್ಮ ಧರ್ಮ. ಅವನಿಗೆ ಹೋದ ಜನ್ಮದಲ್ಲಿ ಅವನು ಧರ್ಮ ಮಾಡಿದ್ದಾನೆ, ಅವನಿಗೆ ದೇವರು ಈ ಸ್ಥಾನಮಾನ ಕೊಟ್ಟಿದ್ದಾರೆ. ಇದು ತಾನೇ ಹೇಳುತ್ತೆ ಭಗವದ್ಗೀತೆ. ಬೇರೆ ಏನು ಹೇಳುತ್ತೆ? ಕರ್ಮ ಸಿದ್ಧಾಂತ. ರಾಮಾಯಣ ಏನು ಹೇಳುತ್ತೆ? ಕರ್ಮ ಸಿದ್ಧಾಂತ. ಮಹಾಭಾರತ ಏನು ಹೇಳುತ್ತೆ? ಕರ್ಮ ಸಿದ್ಧಾಂತ. ವೇದಗಳು ಉಪನಿಷತ್ತು ಏನು ಹೇಳುತ್ತೆ? ಕರ್ಮ ಸಿದ್ಧಾಂತ. ಸೊ ಈ ಸಿದ್ಧಾಂತನೇ ಮನುಷ್ಯರನ್ನೇ ಆ ಮೂಲೆಯಲ್ಲಿ ತಳ್ಳಿದೆ. ಸೊ ಆಲ್ ಇಸಮ್ ಫೇಲ್ಡ್ ಇನ್ ಇಂಡಿಯಾ ಬಿಕಾಸ್ ಆಫ್ ಬ್ರಾಹ್ಮಣಿಸಮ್. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಏನು ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಕೂಡ ಅಲ್ಲಿಯೂ ಕೂಡ ದುರ್ಬಲರಿಗೆ, ಶೋಷಿತರಿಗೆ ನ್ಯಾಯ ಸಿಗುವ ಭರವಸೆ ಇಲ್ಲ ಅನ್ನೋದು ಎಸ್ ಬಾಲನ್ ಸರ್ ಅವರ ಮಾತುಗಳಿಂದ ಖಚಿತ ಆಗ್ತಿದೆ. ಸೊ ನೀವು ಅದನ್ನು ಕೇಳಿದಾಗ ಇದಕ್ಕೆ ದಾರಿ ಏನಂದು ಕೇಳಬೇಕು. ಅದೊಂದು ಹೇಳಿ. ಹೌದು ಸರ್. ಸೊ ಇವರಿಗೆ ದಾರಿಯಲ್ಲಿ ವಿಧಾನಸೌಧ ಪಾರ್ಲಿಮೆಂಟಲ್ಲಿ ಏನು ಅವರಿಗೆ ದಾರಿ ಅಲ್ಲ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಜಸ್ಟಿಸ್ ಸಿಗೋದಿಲ್ಲ. ಬೀದಿ ಹೋರಾಟ ಒಂದೇ ದಾರಿ. ಎಜುಕೇಟ್ ಆಗೋದು, ಅರಿವು ಪಡೆಯೋದು, ಬೀದಿ ಹೋರಾಟ. ಪ್ರಿಯ ವೀಕ್ಷಕರೇ, ಒಟ್ಟು ಈ ದೇಶದ ದುರ್ಬಲರಿಗೆ, ಬಡವರಿಗೆ, ದಲಿತರಿಗೆ, ದಮನಿತರಿಗೆ ನ್ಯಾಯ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗುವ ಭರವಸೆ ಇಲ್ಲ. ನ್ಯಾಯ ವ್ಯವಸ್ಥೆ ಕೂಡ ಸುಧಾರಿಸಬೇಕು ಅನ್ನೋದು ಎಸ್ ಬಾಲನ್ ಸರ್ ಅವರ ಮಾತಿನ ತಾತ್ಪರ್ಯ ಆಗಿತ್ತು. ಧನ್ಯವಾದಗಳು.